ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ಹೊಂದಿಕೊಂಡೇ ಇರುವ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಕೊನೆಯ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಇಂದು ನಡೆಯಿತು. ಅಣಕನೂರು ವೆಂಕಟೇಶಪ್ಪ ಅಧ್ಯಕ್ಷರಾಗಿ, ಪೂಜನಹಳ್ಳಿ ಅಶ್ವಥಮ್ಮ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಪ್ರತಿಕ್ರಿಯೆ ನೀಡಿದ ನೂತನ ಅಧ್ಯಕ್ಷ ವೆಂಕಟೇಶಪ್ಪ ಅವರು ಪಂಚಾಯಿತಿ ವ್ಯಾಪ್ತಿಯ 7 ಗ್ರಾಮಗಳಲ್ಲೂ ಕಸ ವಿಲೇವಾರಿ ಹಾಗೂ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿದ್ದಾರೆ. ಈ ಭಾಗದ ಹೊಸ ಲೇಔಟ್ಗಳು, ಅಕ್ರಮ ಜಮೀನು ಮಾರಾಟ ಕಂಡುಬಂದರೆ ನಿವೇಶನಗಳಿಗಾಗಿ ಮೀಸಲಿರಿಸುವ ಜಮೀನಿಗೆ ಪ್ರವೇಶಿಸಿದರೆ ಅಂತವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಕಡಿಮೆ ಅವಧಿ ಈಗ ಸಿಕ್ಕಿರೋದು ಬಹಳ ಕಡಿಮೆ ಹಂತದಲ್ಲಿ ನಮಗೆ ಇವಾಗೆಲ್ಲ ಒಂದು 8-9 ತಿಂಗಳ ಅವಧಿ ಇರೋದು. ಆದರೆ ನನಗೆ ವಿಶೇಷವಾದಂಥ ನನ್ನ ಅನಿಸಿಕೆ ತಮ್ಮಲ್ಲಿ ವ್ಯಕ್ತಪಡಿಸ್ತೀನಿ. ನನಗೆ ಮೊದಲನೇದಾಗಿ ಈ ಅಣಕನೂರು ಗ್ರಾಮಸ್ಥರಿಗೆ, ನನ್ನ ದೇವರುಗಳಿಗೆ ನನ್ನ ಹೃದಯಪೂರ್ವಕವಾಗಿ ಅವರಿಗೆ ಈ ಪದವಿಯ ಅಧ್ಯಕ್ಷ ಪದವಿ ಅವರಿಗೆ ಸಲ್ಲಬೇಕು. ಇದು ಅವರದು 3 ಬಾರಿ ನನ್ನ ಆಯ್ಕೆ ಮಾಡಿ ನನಗೆ ಈ ಗೌರವವನ್ನು ತಂದುಕೊಟ್ಟಂಥ ನನ್ನ ದೇವರುಗಳಿಗೆ, ಅಣಕನೂರು ಗ್ರಾಮಸ್ಥರಿಗೆ ನನ್ನ ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ಹೇಳ್ತಾ, ತಮ್ಮ ಈ ಅವಧಿಯಲ್ಲಿ ಕೈಲಾದಷ್ಟು ನಾನು ಈ ವಿಶೇಷವಾಗಿ ನಮ್ಮ 7 ಊರುಗಳು ನಮ್ಮ ಗ್ರಾಮ ಪಂಚಾಯತಿಗೆ 7 ಊರುಗಳು ಬರ್ತವೆ. ಆ ವಿಶೇಷವಾಗಿ ನಾನು ಗಮನ ಕೊಡೋದೇನೆಂದರೆ ಸ್ವಚ್ಛತೆಗೆ. ಮೊದಲನೇದಾಗಿ ಸ್ವಚ್ಛತೆ ಕಾಪಾಡಬೇಕು. ಜನಗಳ ಮೇಲೆ ಆರೋಗ್ಯ ಇದಾಗದಂಗೆ ನಾವು ನೋಡ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ನಮ್ಮ ಮೊದಲನೇ ಆದ್ಯತೆ ಸ್ವಚ್ಛತೆ. ಈಗಾಗಲೇ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ, ಪಟ್ಟಣಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಕೆಲಸಗಳು ಆಗಿದೆ. ಇನ್ನೂ ಊರುಗಳು ಬೆಳೀತಾ ಇದ್ದಾವೆ, ಹಳ್ಳಿಗಳು ಬೆಳೀತಾ ಇದ್ದಾವೆ. ಹಳ್ಳಿಗಳು ಬೆಳೆದಷ್ಟು ಕಾಮಗಾರಿಗಳು ಬೆಳೀತಾ ಇದ್ದಾವೆ. ಇರೋದರಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಭಾಳ ಚೆನ್ನಾಗಿ ನಿರ್ವಹಿಸ್ಕೊಂಡು ಬಂದಿದ್ದೀವಿ. 5 ವರ್ಷದಿಂದ ಯಾವುದೇ ಅಳಕಿಲ್ದಿರ, ಏನೇ ತೊಡಕಿಲ್ದಿರ ನಾವು ನಿರ್ವಹಿಸ್ಕೊಂಡು ಬಂದಿದ್ದೀವಿ. ಮೊದಲನೇದಾಗಿ ಅವ್ರಿಗೆಲ್ಲ ನಾನು ನನ್ನ ಸಹೋದ್ಯೋಗಿಗಳಿಗಾಗಿ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇನ್ನು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ತಹಸೀಲ್ದಾರ್ ಅನಿಲ್ ಅವರು ಚುನಾವಣಾಧಿಕಾರಿಯಾಗಿ ಸುಸೂತ್ರವಾಗಿ ನಡೆಸಿಕೊಟ್ಟರು. ನೂತನವಾಗಿ ಆಯ್ಕೆಯಾದ ವೆಂಕಟೇಶಪ್ಪ ಮತ್ತು ಅಶ್ವಥಮ್ಮ ಗೆಲುವು ಘೋಷಣೆಯಾಗುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಅಣಕನೂರು ಗ್ರಾಮದವರೆಗೂ ಮೆರವಣಿಗೆ ಮಾಡಿ ಸಂಭ್ರಮಿಸಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.